ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಿಗೆ ಭಾರಿ ಮುಖಭಂಗ ಆಗಿದೆ. ಮರುಪರಿಶೀಲನಾ ಅರ್ಜಿಯನ್ನ ವಜಾ ಮಾಡಿದೆ ಸುಪ್ರೀಂ ಕೋರ್ಟ್. ಸುಪ್ರೀಂನ ಸಿಜೆಐ ನೇತೃತ್ವದ ತ್ರಿಸದಸ್ಯ ಪೀಠ ಅರ್ಜಿ ವಜಾ ಮಾಡಿದೆ. ಡಿಪಿಆರ್ ಸಲ್ಲಿಕೆಗೆ ಅವಕಾಶ ನೀಡಿದ್ದನ್ನ ಪ್ರಶ್ನಿಸಿ ತಮಿಳುನಾಡು ನವೆಂಬರ್ 2025ರಲ್ಲೇ ಅರ್ಜಿ ವಜಾ ಮಾಡಿತ್ತು ಸುಪ್ರೀಂ ಕೋರ್ಟ್. ಹಿಂದಿನ ತೀರ್ಪನ್ನ ಮತ್ತೊಂದು ಸಲ ಪರಿಶೀಲನೆ ಮಾಡಿ ಅಂತ ತಮಿಳುನಾಡು ನ್ಯಾಯಾಲಯದ ಮೊರೆ ಹೋಗಿತ್ತು. ತೀರ್ಪಿನ ಮರುಪರಿಶೀಲನೆ ಅಗತ್ಯ ಇಲ್ಲ ಅಂತ ತ್ರಿಸದಸ್ಯ ಪೀಠ ಹೇಳಿದೆ. ತೀರ್ಪಿನ ಮರುಪರಿಶೀಲನೆಯ ಅಗತ್ಯ ಇಲ್ಲ ಅಂದಿದೆ ತ್ರಿಸದಸ್ಯ ಪೀಠ. ಡಿಪಿಆರ್ ಸಲ್ಲಿಕೆಗೂ ಮೊದಲೇ ಆಕ್ಷೇಪಣೆ ಸಲ್ಲಿಸುವ ಅಗತ್ಯ ಇಲ್ಲ. ಅವಧಿ ಪೂರ್ವ ಆಕ್ಷೇಪಣೆ ಅಂತ ಸುಪ್ರೀಂ ಅರ್ಜಿ ವಜಾ ಮಾಡಿದೆ. ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠ ಸಿಜೆಐ ಸೂರ್ಯಕಾಂತ್, ನ್ಯಾಯಮೂರ್ತಿ ಜಾಯಮಾಲಾ ಬಾಗ್ಚಿ, ನ್ಯಾಯಮೂರ್ತಿ ವಿಪುಲ್ ಎಂ ಪಂಚೋಲಿಯಾ ತ್ರಿಸದಸ್ಯ ಪೀಠ ಅರ್ಜಿ ವಜಾ ಮಾಡಿದೆ. ಮರುಪರಿಶೀಲನಾ ಅರ್ಜಿ ವಜಾ ಮಾಡಿದೆ ಸುಪ್ರೀಂ ಕೋರ್ಟ್. ಸುಪ್ರೀಂನ ಸಿಜೆಐ ನೇತೃತ್ವದ ತ್ರಿಸದಸ್ಯ ಪೀಠ ಅರ್ಜಿ ವಜಾ ಮಾಡಿದ್ದು, ಡಿಪಿಆರ್ ಸಲ್ಲಿಕೆಗೆ ಅವಕಾಶ ನೀಡಿದ್ದನ್ನ ತಮಿಳುನಾಡು ಪ್ರಶ್ನೆ ಮಾಡಿತ್ತು. ನವೆಂಬರ್ 2025ರಲ್ಲೇ ಅರ್ಜಿ ವಜಾ ಮಾಡಿತ್ತು ಸುಪ್ರೀಂ ಕೋರ್ಟ್. ಅದನ್ನ ಮರುಪರಿಶೀಲನೆ ಮಾಡಿ ಅಂತ ಅರ್ಜಿ ಹಾಕೊಂಡಿತ್ತು. ತೀರ್ಪಿನ ಮರುಪರಿಶೀಲನೆಯ ಅಗತ್ಯ ಇಲ್ಲ ಅಂತ ತ್ರಿಸದಸ್ಯ ಪೀಠ ಹೇಳ್ತಾ ಇದೆ. ಡಿಪಿಆರ್ ಸಲ್ಲಿಕೆಗೂ ಮೊದಲೇ ಆಕ್ಷೇಪಣೆ ಸಲ್ಲಿಸುವ ಅಗತ್ಯ ಇಲ್ಲ. ಅವಧಿ ಪೂರ್ವ ಆಕ್ಷೇಪಣೆ ಇದು ಅಂತ ಸುಪ್ರೀಂ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಹಾಗಾದ್ರೆ ನ್ಯಾಯಾಲಯ ಏನ್ ಹೇಳ್ತು? ತಮಿಳುನಾಡು ಸಲ್ಲಿಸಿದ್ದ ಮರುಪರಿಶೀಲನಾ ಅರ್ಜಿಯನ್ನ ನಾವು ಪರಿಶೀಲಿಸಿದ್ದೀವಿ. ಡಿಪಿಆರ್ ಸಲ್ಲಿಕೆಗೆ ಕೇಂದ್ರ ಜಲಾಯೋಗ ಅವಕಾಶ ನೀಡಿದೆ ಅಷ್ಟೇ. ಇನ್ನು ಡಿಪಿಆರ್ ಸಲ್ಲಿಸೋ ಮೊದಲೇ ಆಕ್ಷೇಪಿಸೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದೆ. ನವೆಂಬರ್ 2025ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಏನು ಕೊಟ್ಟಿತ್ತೋ ಆ ಆದೇಶ ಸರಿಯಾಗಿದೆ. ಸುಪ್ರೀಂ ಕೋರ್ಟ್ ಆದೇಶನ ಮರುಪರಿಶೀಲಿಸುವ ಅಗತ್ಯ ಇಲ್ಲ. ತಮಿಳುನಾಡು ಸಲ್ಲಿಸಿರೋ ಅರ್ಜಿಯು ಅವಧಿ ಪೂರ್ವದ್ದಾಗಿದೆ ಅಂತ ನ್ಯಾಯಾಲಯ ಅರ್ಜಿಯನ್ನ ವಜಾ ಮಾಡಿದೆ. ಇನ್ನು ಇದರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಮಿಳುನಾಡು ಅರ್ಜಿ ವಜಾ ಆಗಿದ್ದು ಗುಡ್ ನ್ಯೂಸ್ ಅಂದಿದ್ದಾರೆ ಡಿಸಿಎಂ. ದೆಹಲಿಯಲ್ಲಿ ಮೇಕೆದಾಟು ಯೋಜನೆ ಬಗ್ಗೆ ಡಿಸಿಎಂ ಡಿಕೆಶಿ ಹೇಳಿಕೆ ನೀಡಿದ್ದು, ಸುಪ್ರೀಂ ತಮಿಳುನಾಡಿನ ರಿವ್ಯೂ ಪಿಟಿಷನ್ ರಿಜೆಕ್ಟ್ ಮಾಡಿದೆ. ಹೊಸ ಬೆಂಚ್ ಫಾರ್ಮ್ ಆಗಿತ್ತು. ಇದು ಕರ್ನಾಟಕಕ್ಕೆ ಗುಡ್ ನ್ಯೂಸ್. ರಿವ್ಯೂ ಪಿಟಿಷನ್ ತಮಿಳುನಾಡು ತಮಿಳುನಾಡ್ದು ಜಡ್ಜ್ಮೆಂಟು ಏನು ಅವರು ರಿವ್ಯೂ ಪಿಟಿಷನ್ ಹಾಕೊಂಡಿದ್ರು ಮೇಕೆದಾಟು ನೋಡಿದ್ರ ಬಂತ ಕಾಪಿ ಇವತ್ತು ಸರ್ಕ್ಯುಲೇಟ್ ಮಾಡ್ತೀನಿ. ಈಗ ಜಸ್ಟ್ ಬಂತು. ವಿತಿನ್ 2 minutes ಐ ಗಾಟ್ ದಿ ರಿವ್ಯೂ ಜಡ್ಜ್ಮೆಂಟ್. ಇಲ್ಲಿ ಅವ್ರ ಪಾಪ ಏನು ಬೇಕಾದ್ರು ಮಾಡಲಿ, ಅವ್ರ ಪಾರ್ಟಿದು ಏನು ಬೇಕಾದ್ರು ಅವ್ರು ಮಾಡ್ಕೊಳ್ಳಿ. ಬಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆನ್ ಬಿಹಾಫ್ ಆಫ್ ಪೀಪಲ್ ಆಫ್ ಕರ್ನಾಟಕ. ರಿವ್ಯೂಗೆ ರಿಜೆಕ್ಟ್ ಮಾಡಿದ್ದಾರೆ. ಆ ಕಾಪಿ ಬಂದಿದೆ ನನಗೆ, ನಾನು ನಿಮಗೆ ರಿಲೀಸ್ ಮಾಡೋಕ್ಕೆ ಹೇಳ್ತೀನಿ. ಸೊ ಅವರೇನು ತಿರ್ಗಾ ರಿವ್ಯೂ ಆಗಬೇಕು ಅಂತ ಹೇಳಿದ್ದಾರೆ. ಹೊಸ ಬೆಂಚು ಏನು ಫಾರ್ಮ್ ಆಗಿತ್ತು, 3-man ಬೆಂಚ್ ಆಸ್ ರಿವ್ಯೂ ಈಸ್ ಎ ಗುಡ್ ನ್ಯೂಸ್ ಫಾರ್ ಕರ್ನಾಟಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.